ಇದೇ ತರ ರೈತರಿಗೆ ಹರಾಸ್ಮೆಂಟ್ ಮಾಡ್ತಾ ಹೋದ್ರೆ, ಅವ್ರಿಗೆ ಬೆಲೆ ಕೊಡದೆ ಹೋದ್ರೆ 2050 ಅಷ್ಟೊತ್ತಿಗೆಲ್ಲ ಈ ಕಬ್ಬು ಬೆಳೆಗಾರ ಕಬ್ಬೆ ಇಲ್ದಿರ ಮಟ್ಟಕ್ಕೆ ಕೊಟ್ಟೋಗುತ್ತೆ. ಈ ಬಹುಶಃ ನೀವು ಒಂದು 4-5 ಆಪ್ ನೋಡ್ಬೋದು ನೀವು, ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಇದೆಲ್ಲ ನೋಡ್ಬೋದು ನೀವು. ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಡೆಲಿವರಿ ಬರ್ತಾರೆ ಹುಡುಗರು. ಆ ಹುಡುಗರು ಎಲ್ಲಿಂದ ಬರ್ತಾರೆ? ಆ ಹುಡುಗರು ರೈತಾಪಿ ಇವಾಗ ಮಕ್ಕಳೇ. ಹಳ್ಳಿಯಿಂದ ಆಲ್ಮೋಸ್ಟ್ 70% ಜನ ಬರೋದೇ ಹಳ್ಳಿಯಿಂದ. ಏನಕ್ಕೆ ಬರ್ತಾರೆ ಹಳ್ಳಿಯಿಂದ? ಬಿಕಾಸ್ ಆಫ್ ದಿಸ್ ಹರಾಸ್ಮೆಂಟ್. ಆ ಕ್ರಾಪ್ ಬೆಳೆಯಕ್ಕೆ ಕೋಆಪರೇಟಿವ್ ಫಾರ್ಮ್ಸ್ ಅಲ್ಲಿ ಲೋನ್ ತಗೊಂತಾರೆ. ಆ ಲೋನ್ ಇಂಟ್ರೆಸ್ಟ್ ಫಾರ್ಮ್ ಆಗುತ್ತೆ, ತಿರ್ಗಾ ಲೋನ್ ಕ್ಲಿಯರ್ ಮಾಡೋದಕ್ಕಾಗಲ್ಲ, ಬೆಲೆ ಸಿಗ್ತಾ ಇಲ್ಲ. ಈಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಡೆಲಿವರಿ ಬಾಯ್ ಆನ್ ಅವರೇಜ್ ನೋಡಿದ್ರೆ 25,000 to 30,000 ಅರ್ನ್ ಮಾಡ್ತಾನೆ ಪರ್ ಮಂತ್. ಅವನಿಗೆ ಲೆಕ್ಕ ಹಾಕೊಂಡ್ರೆ 1 year ಅಲ್ಲಿ ಅವನು 3 ಲಕ್ಷ ದುಡಿತಾನೆ. 3-3.5 ಲಕ್ಷ ಹುಡುಗ. ಅವ್ರ ತಂದೆ ತಾಯಿ ಕಬ್ಬು ಬೆಳೆಗಾರರು ಬಿಡಿ, ಅವ್ರು ಯಾವ್ದೇ ರೈತರು ಭೂಮಿ ಆಗ್ಲಿ, 1 ಎಕರೆಗೆ ಫಲವತ್ತವಾದ ಭೂಮಿ 40 ಲಕ್ಷ ರೂಪಾಯಿ ಇದೆ. ಒಂದು 3 ಎಕರೆ ಆವರೇಜ್ ಇಟ್ಕೊಳ್ಳಿ. 3 ಎಕರೆಗೆ ಅವನು ಕಬ್ಬು ಬೆಳೆಗಾರದವನು ಅವನೆಲ್ಲಾ ಖರ್ಚು ಗಿಚ್ಚೆಲ್ಲ ತೆಗೆದು ಒಂದ್ 70,000 ರೂಪಾಯಿ ದುಡಿದ್ರೆ ಅದು ತುಂಬಾ ಜಾಸ್ತಿ. ಇಲ್ಲಿ ಹುಡುಗ ಅವ್ನ್ ಬಂದು 4-5 ನಿಮಿಷ ಡೆಲಿವರಿ ಮಾಡ್ತಾನೆ, ತಿಂಗಳಿಗೆ 35,000 ರೂಪಾಯಿ ದುಡಿತಾನೆ. ನೀವ್ ಇದೇ ತರ ರೈತರಿಗೆ ಹರಾಸ್ಮೆಂಟ್ ಮಾಡ್ತಾ ಹೋದ್ರೆ, ಅವ್ರಿಗೆ ಬೆಲೆ ಕೊಡದೆ ಹೋದ್ರೆ 2050 ಅಷ್ಟೊತ್ತಿಗೆಲ್ಲ ಈ ಕಬ್ಬು ಬೆಳೆಗಾರ ಕಬ್ಬೆ ಇಲ್ದಿರ ಮಟ್ಟಕ್ಕೆ ಕೊಟ್ಟೋಗುತ್ತೆ. ಅಂದ್ರೆ ಯಾರು ಬೆಳೆಯೋದೇ ಇಲ್ಲ. ನೀವು ಬೆಲೆನೇ ಕೊಡಲ್ಲ ಅಂದಾಗ ಯಾರು ಬೆಳಿತಾರೆ?